ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡಲ್ ಕ್ವಶನ್ ಪೇಪರ್ ನಂಬರ್ 19ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಈಗ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನಲ್ಲಿ ಏನು ಕೇಳಿದ್ದಾನೆ ಅಂದರೆ, ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಒಂದು ಸಂಖ್ಯಾ ಸರಣಿ ಕೊಟ್ಬಿಟ್ಟು ನೆಕ್ಸ್ಟ್ ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಯಾವ ರೀತಿ ಮಾಡ್ತೀರಾ ನೋಡಿ. ಏನೋ ಒಂದು ಪ್ಯಾಟ್ರನ್ ಇದೆ. ಇವೆರಡರ ನಂಬರ್ ನಡುವೆ ಏನೋ ಒಂದು ಪ್ಯಾಟ್ರನ್ ಇದೆ. ಏನಿರ್ಬೋದು? ಅದೇ ರೀತಿ ನೋಡಿ, ಎಲ್ಲ ಆಲ್ಮೋಸ್ಟ್ ಡಬಲ್ ಇದೆ, 2 ಟೈಮ್ಸ್ ಇದೆ ಆಯಿತಾ. 8 1 8 8 2 16 15 2 30. ಆ ರೀತಿ ಏನೋ ಒಂದು ಪ್ಯಾಟ್ರನ್ ಇದೆ ನೋಡಿ. 8 2 16 ಇದೆ ಆಯಿತಾ. 8 2 16 ಮೈನಸ್ 1 ಮಾಡಿ 15 ಬರುತ್ತೆ, ಈ ನಂಬರ್ ಬರುತ್ತೆ. ಅದೇ ರೀತಿ 15 2 30 ಆಗುತ್ತೆ ಆಯಿತಾ. ಇಲ್ಲಿ ಮೈನಸ್ 1 ಮಾಡಿದ್ದೀರಾ, ಇಲ್ಲಿ ಮೈನಸ್ 2 ಮಾಡಿ 28 ಬರುತ್ತೆ. ಸೇಮ್ ಅದೇ ರೀತಿ ಈ ನಂಬರಲ್ಲಿ 28 ಇಂಟು 3 ಮಾಡಿ, 28 ಇಂಟು 2 ಎಲ್ಲ ಡಬಲ್ ಮಲ್ಟಿಪ್ಲೈ ಮಾಡೋದು ನೋಡಿ. 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತಾ ಇದ್ವಿ. ಇಲ್ಲೂ ಅಷ್ಟೇ 2 ಮಲ್ಟಿಪ್ಲೈ ಮಾಡಿ 28 2 ಎಷ್ಟಾಗುತ್ತೆ? 56 ಆಗುತ್ತೆ ಆಯಿತಾ. 56 ಆಗುತ್ತೆ ನೋಡಿ. ಮೈನಸ್ 1 ಮಾಡಿದ್ದೀರಾ, ಮೈನಸ್ 2 ಮಾಡಿದ್ದೀರಾ, ಇಲ್ಲಿ ಮೈನಸ್ 3 ಮಾಡಿ. ಮೈನಸ್ 3 ಮಾಡಿದ್ರೆ 53 ಬರುತ್ತೆ, ಈ ನಂಬರ್ ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ? ಈ ನಂಬರ್ ತೊಗೊಳ್ಳಿ, 53 ಇಂಟು 2 ಮಾಡಿ ಎಷ್ಟಾಗುತ್ತೆ? 106 ಆಗುತ್ತೆ. 106 ಆಗುತ್ತೆ. ಮೈನಸ್ 1 ಮಾಡಿದ್ದೀರಾ, ಮೈನಸ್ 2 ಮಾಡಿದ್ದೀರಾ, ಮೈನಸ್ 3 ಮಾಡಿದ್ದೀರಾ, ಇಲ್ಲೇನು ಮಾಡಿ? ಮೈನಸ್ 4 ಮಾಡಿ. ಮೈನಸ್ 4 ಮಾಡಿದ್ರೆ ಏನು ಬರುತ್ತೆ? ಆನ್ಸರು 102 ಬರುತ್ತೆ ಆಯಿತಾ. ನೆಕ್ಸ್ಟ್ ನಂಬರ್ ಏನಾಗುತ್ತೆ? 102 ಆಗುತ್ತೆ. ಅದು ಆನ್ಸರ್ ಎ ಆಗಿರುತ್ತೆ, ಆಪ್ಷನ್ ಎ ಆಗಿರುತ್ತೆ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನಲ್ಲಿ ಏನು ಕೇಳಿದ್ದಾನೆ ಅಂದರೆ, ಒಂದು ಸ್ಕ್ವೇರ್ ಕೊಟ್ಟಿದ್ದಾನೆ. ಆ ಸ್ಕ್ವೇರ್ದು ಏರಿಯಾ ಕೊಟ್ಟಿದ್ದಾನೆ. ಏರಿಯಾ 196 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಸ್ಕ್ವೇರ್ದು ಏರಿಯಾ ಕೊಟ್ಬಿಟ್ಟು ಡಯಾಗನಲ್ ಲೆಂತ್ ಫೈಂಡ್ ಔಟ್ ಮಾಡಬೇಕಂತ ಆಯಿತಾ. ಡಯಾಗನಲ್ ಕನ್ನಡದಲ್ಲಿ ವಿಕರ್ಣ ಅಂತ ಹೇಳ್ತಾರೆ. ಡಯಾಗನಲ್ ಅಥವಾ ಕನ್ನಡದಲ್ಲಿ ವಿಕರ್ಣ, ಅದ್ರ ಲೆಂತ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಇದನ್ನು ಎಲ್ ಅಂತ ಹಾಕ್ಕೊಳ್ಳಿ ಆಯಿತಾ. ಎಲ್ ಅಂತ ಹಾಕ್ಕೊಳ್ಳಿ. ಸೈಡ್ಸ್, ಸ್ಕ್ವೇರ್ದು ಸೈಡ್ಸ್ ಯಾವಾಗಲೂ ನಾವು ಎ ಅಂತ ಯೂಸ್ ಮಾಡಿದ್ದೀವಿ ಆಯಿತಾ. ನೋಡಿ, ಏರಿಯಾ ಕೊಟ್ಟಿದ್ದಾನೆ. ಏರಿಯಾ ಕೊಟ್ಟಿರೋದ್ರಿಂದ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ. ಏನು ಏರಿಯಾ ಫಾರ್ಮುಲಾ? ಇಲ್ಲೇ ಸಾಲ್ವ್ ಮಾಡೋಣ. ಏರಿಯಾ ಅಂದರೆ ಎ ಇಂಟು ಎ, ಸ್ಕ್ವೇರ್ದು ಏರಿಯಾ, ಲೆಂತ್ ಇಂಟು ಬ್ರೆಡ್ತ್ ಆಯಿತಾ. ಏರಿಯಾ ಕೊಟ್ಟಿದೆ 196, ಎ ಇಂಟು ಎ. 196 ಸ್ಕ್ವೇರ್ ರೂಟ್ ಏನಾಗುತ್ತೆ? 14 ಇಂಟು 14 ಅಂತ ಬರ್ಕೋಬೋದು. 14 ಇಂಟು 14 ಈಕ್ವಲ್ ಟು ಎ ಇಂಟು ಎ ಅಂತ ಬರ್ಕೊಳ್ಳಿ ಆಯಿತಾ. ಇಲ್ಲಿ ಗೊತ್ತಾಯಿತು ಆಯಿತಾ. ಸ್ಕ್ವೇರ್ದು ಸೈಡ್ದು ಲೆಂತು 14 ಸೆಂಟಿಮೀಟರ್ ಆಯಿತು ಆಯಿತಾ. ಇದ್ರ ಲೆಂತ್ ಗೊತ್ತಾಯ್ತು ನಮಗೆ 14 ಸೆಂಟಿಮೀಟರ್ ಅಂತ. ಇದು 14, ಇದು 14 ಆಗುತ್ತೆ ಆಯಿತಾ. ಈಗ ನಮಗೆ ಲೆಂತ್ ಮತ್ತು ಬ್ರೆಡ್ತ್ ಗೊತ್ತಿರೋದ್ರಿಂದ ಲೆಂತ್ನು ಫೈಂಡ್ ಔಟ್ ಮಾಡ್ಬೋದು. ಅದಕ್ಕೆ ನೀವು ಬೇಕು ಅಂದರೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ. ಡಯಾಗನಲ್ ಕನ್ನಡದಲ್ಲಿ ವಿಕರ್ಣ ಆಯಿತಾ. ಬೇಕು ಅಂದರೆ ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡಿ. ನೆನಪಿನ ಶಕ್ತಿ ಏನಾರ ಜಾಸ್ತಿ ಇದೆ ಅಂತ ನೀವೇನಾರು ಅಂದ್ಕೊಂಡ್ರೆ ಫಾರ್ಮುಲಾ ಯೂಸ್ ಮಾಡಿ. ಇಲ್ಲ, ನನ್ನ ತಲೆ ಮೆಮೊರಿ ಕಾರ್ಡ್ ಅಲ್ಲ, ನನ್ನ ಬ್ರೈನು ಮೆಮೊರಿ ಕಾರ್ಡ್ ಅಲ್ಲ, ನಾನು ಯೋಚನೆ ಮಾಡಿ ಸಾಲ್ವ್ ಮಾಡ್ತೀನಿ ಅಂದರೆ ಸೆಕೆಂಡ್ ಮೆಥಡ್ ಹೇಳ್ಕೊಡ್ತೀನಿ ಆಯಿತಾ. ನೋಡಿ, ಡಯಾಗನಲ್ನ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ ಆಯಿತಾ. √2 ಇಂಟು 14 ಆಗುತ್ತೆ. ಹಿಂದೆ ಮುಂದೆ ಬರ್ಕೊಳ್ಳಿ ಅಷ್ಟೇ. 14 √2 ಆಗುತ್ತೆ ಆನ್ಸರ್. ಡಯಾಗನಲ್ ಅಥವಾ ವಿಕರ್ಣ ಅಂದರೆ 14 √2 ಆಗುತ್ತೆ. ಇದು 14 √2 ಆಗುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಏನೇ. ಓಕೆ, ಆನ್ಸರ್ ಏನು ಅಂತ ಡೈರೆಕ್ಟಾಗಿ ಮಾರ್ಕ್ ಮಾಡ್ಬೋದು. ಇಲ್ಲ ನೀವು ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ತೀನಿ ಅಂದರೆ ಯೂಸ್ ಮಾಡಿ. ಪೈಥಾಗರಸ್ ಥಿಯರಮ್ ಅಂದರೆ ಏನು? L ಸ್ಕ್ವೇರ್ ಇಸ್ ಈಕ್ವಲ್ ಟು ಡಯಾಗನಲ್ ಸ್ಕ್ವೇರ್ ಆಯಿತಾ. ಡಯಾಗನಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಇದು ಪೈಥಾಗರಸ್ ಥಿಯರಮ್ ಆಯಿತಾ. ಪೈಥಾಗರಸ್ ಫಾರ್ಮುಲಾ ಅಂತ ಹೇಳ್ಬೋದು. ನಮಗೆ ಎಲ್ ಫೈಂಡ್ ಔಟ್ ಮಾಡಬೇಕು ವಿಕರ್ಣನ ಆಯಿತಾ. ನೀವು ಬೇಕು ಅಂದರೆ ಈ ಮೆಥಡ್ ಯೂಸ್ ಮಾಡಿ, ಬೇಡ ಅಂದರೆ ಇದು ಜನರಲ್ ಮೆಥಡ್ ಯೂಸ್ ಮಾಡಿ. ನಮ್ಗೆ ಹೇಗೆ ಗೊತ್ತಿದೆ? ಎ ಅಂದರೆ 14 ಸ್ಕ್ವೇರ್ ಪ್ಲಸ್ 14 ಸ್ಕ್ವೇರ್. 14 ಸ್ಕ್ವೇರ್ ಅಂದರೆ 196 ಪ್ಲಸ್ 196 ಎಲ್ ಸ್ಕ್ವೇರ್. ಇದೇನಾಗುತ್ತೆ? ನಾವು 2 ಇಂಟು
196 ಅಂತ ಬರ್ಕೋಬೋದು ಆಯಿತಾ. ಇದ್ರ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿ. ಇದು ಸ್ಕ್ವೇರ್ ರೂಟ್ ಏನಾಗುತ್ತೆ, L = √2 ಇಂಟು 196 ಸ್ಕ್ವೇರ್ ರೂಟ್ ಏನಾಗುತ್ತೆ 14 ಆಗುತ್ತೆ. L = 14√2 ಅಂತ ಈ ರೀತಿ ಫೈಂಡ್ ಔಟ್ ಮಾಡ್ಬೋದು ಆಯಿತಾ. ಈಗಲೂ ಆನ್ಸರ್ ನಮಗೆ ಏನೇ ಬರುತ್ತೆ, ಆನ್ಸರ್ ಎ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಯಲ್ಲಿ ಈ ರೀತಿ ಜಾಮಿಟ್ರಿ ಕೊಟ್ಬಿಟ್ಟು ಆ್ಯಂಗಲ್ ACD ಆಯಿತಾ, ಆ್ಯಂಗಲ್ ACD ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಆಯಿತಾ. ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಆಯಿತಾ. ಇದಕ್ಕೇನು ಮಾಡಿ, ನಮಗೆಲ್ಲ ಗೊತ್ತಾಗಿದೆ, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಆಯಿತಾ. ಇಂಟೀರಿಯರ್ ಆ್ಯಂಗಲ್, ಟ್ರಯಾಂಗಲ್ದು ಇಂಟೀರಿಯರ್ ಆ್ಯಂಗಲ್ ಕನ್ನಡದಲ್ಲಿ ಒಳಕೋನಗಳ ಮೊತ್ತ, ಆಯಿತಾ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಏನಾಗುತ್ತೆ ನೋಡಿ, ಈ ಆ್ಯಂಗಲ್ಲು ಈ ಆ್ಯಂಗಲ್ನ ನಾವು ಇದು ಮಾಡ್ಬೋದು, ಇದನ್ನು y ಅಂತ ತಗೊಳ್ಳಿ ಆಯಿತಾ. ಈ ಆ್ಯಂಗಲ್ ಈ ಮೂರನ್ನೂ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ. 180 ಡಿಗ್ರಿ ಬರಬೇಕು. ಈ ಆ್ಯಂಗಲ್ ಒಳಕೋನಗಳ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು ನೋಡಿ. 40 ಡಿಗ್ರಿ ತೊಗೊಂಡಿದ್ದೀನಿ, ಅದಾದಮೇಲೆ 35 ಡಿಗ್ರಿ ತೊಗೊಂಡಿದ್ದೀನಿ, ಅದಾದಮೇಲೆ ಈ ಆ್ಯಂಗಲ್ ತೊಗೊಂಡಿದ್ದೀನಿ y = 180 ಡಿಗ್ರಿ ಆಯಿತಾ. ಒಳಕೋನಗಳ ಮೊತ್ತ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ = 180 ಡಿಗ್ರಿ. ಈ ಫಾರ್ಮುಲಾ ಲೈಫ್ ಲಾಂಗ್ ನೆನಪಿರಬೇಕು ನಾವು ಆಯಿತಾ. ನಮಗೆ ಇದೆಷ್ಟಾಗುತ್ತೆ, 75 ಡಿಗ್ರಿ ಆಗುತ್ತೆ, ಪ್ಲಸ್ y ಆಗುತ್ತೆ, ಇದು 180 ಡಿಗ್ರಿ ಆಗುತ್ತೆ ಆಯಿತಾ. y = 180, 75 ಆ ಕಡೆ ಹೋದರೆ -75 ಆಗುತ್ತೆ. y = ಎಷ್ಟು ಬರುತ್ತೆ, 105 ಡಿಗ್ರಿ ಬರುತ್ತೆ ಆಯಿತಾ. ಇದು ಆ್ಯಂಗಲ್ ಎಷ್ಟು ಬರುತ್ತೆ, 105 ಬರುತ್ತೆ, 105 ಡಿಗ್ರಿ ಬರುತ್ತೆ ಈ ಆ್ಯಂಗಲ್ ಆಯಿತಾ. ನಮಗೆಲ್ಲ ಗೊತ್ತಾಯಿದೆ ಈ ಆ್ಯಂಗಲ್, ಈ ಯಾವ್ದಾದ್ರು ಸ್ಟ್ರೈಟ್ ಲೈನ್ ಆ್ಯಂಗಲು 180 ಡಿಗ್ರಿ ಆಗಿರುತ್ತೆ ನೋಡಿ. ಈ ಸ್ಟ್ರೈಟ್ ಲೈನ್ ಆ್ಯಂಗಲು 180 ಡಿಗ್ರಿ ಆಗಿರುತ್ತೆ, 180 ಡಿಗ್ರಿ ಇರುತ್ತೆ ಆಯಿತಾ. ನಾವು ಅದನ್ನು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ನೋಡಿ. 105 ಡಿಗ್ರಿ ಇದೆ, ಪ್ಲಸ್ x = 180 ಡಿಗ್ರಿ. ಅಥವಾ ನೀವು ಡೈರೆಕ್ಟಾಗಿ ಈ ಆ್ಯಂಗಲ್ ಇದೆಯಲ್ಲ, ಈ ಆ್ಯಂಗಲ್ ಬೇಕು ಅಂದರೆ ಬರೀತೀನಿ ನೋಡಿ. ಈ ಆ್ಯಂಗಲ್ ಇದೆಯಲ್ಲ, ಇಲ್ಲಿಂದ ಶುರು ಮಾಡಿ ಇಲ್ಲಿಗೋಗಿ ಎಂಡ್ ಆಗುತ್ತಲ್ಲ, ಈ ಆ್ಯಂಗಲು 180 ಡಿಗ್ರಿ ಇರುತ್ತೆ. 180 ಡಿಗ್ರಿಲಿ 105ನ ಮೈನಸ್ ಮಾಡಿ, 180 ಡಿಗ್ರಿಲಿ 105 ಡಿಗ್ರಿನ ಮೈನಸ್ ಮಾಡಿ 75 ಡಿಗ್ರಿ ಬರುತ್ತೆ ಆಯಿತಾ. ಈ ಆ್ಯಂಗಲ್ ಏನಿದೆ, ಈ ಆ್ಯಂಗಲು 75 ಡಿಗ್ರಿ ಬರುತ್ತೆ, 75 ಡಿಗ್ರಿ ಆಯಿತಾ. 5 ನೀಟಾಗಿ ಬರೀತೀನಿ, 75 ಡಿಗ್ರಿ. ಆನ್ಸರ್ ಏನಾಗುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಏನು ಕೇಳಿದ್ದೇನೆ ಅಂದರೆ 4 ಡಿಜಿಟ್ ಲೀಸ್ಟ್ ನಂಬರ್ 2 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಆಯಿತಾ. 2 ಡಿಜಿಟ್ ಗ್ರೇಟೆಸ್ಟ್ ನಂಬರ್ದು ಡಿಫ್ರೆನ್ಸ್ ಕೇಳಿದ್ದಾನೆ. ಕನ್ನಡದಲ್ಲಿ 4 ಅಂಕಿಯ ಕನಿಷ್ಠ ಸಂಖ್ಯೆ, 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ, ಇವೆರಡರ ನಡುವಿನ ವ್ಯತ್ಯಾಸ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಫಸ್ಟ್ ಏನು ಮಾಡಿ ನೋಡಿ, 4 ಡಿಜಿಟ್ ಲೀಸ್ಟ್ ನಂಬರ್ ಅಂತೆ, 4 ಡಿಜಿಟ್ ಅಂತೆ, 4 ಡಿಜಿಟ್ 4 0 ಹಾಕೊಳ್ಳಿ, 1 2 3 4 ಆಯಿತಾ. 4 ಅಂಕಿ ಕೇಳಿದ್ದಾನೆ, 4 0 ಹಾಕೊಳ್ಳಿ. ಇಲ್ಲೂ ಅಷ್ಟೇ 2 ಡಿಜಿಟ್ ಗ್ರೇಟೆಸ್ಟ್ ನಂಬರ್, 2 ಅಂಕಿ ಕೇಳಿದ್ದಾನೆ, 2 0 ಹಾಕೊಳ್ಳಿ, 2 0 ಹಾಕೊಳ್ಳಿ ಆಯಿತಾ. ಪ್ರತಿಯೊಂದು ಅಂಕಿನೂ ಪ್ರತಿಯೊಂದು ನಂಬರ್ಗೂ ಇದೇ ಪ್ರೊಸೀಜರ್ ಫಾಲೋ ಮಾಡಿ, ತುಂಬ ಈಸಿ ಆಗುತ್ತೆ ಆಯಿತಾ. 4 ಡಿಜಿಟ್ ಅಂದರೆ 4 0 ಹಾಕೊಳ್ಳಿ, 2 ಡಿಜಿಟ್ ಅಂದರೆ 2 0 ಹಾಕೊಳ್ಳಿ. ಅವನೇನಾದ್ರು 9 ಡಿಜಿಟ್ ಅಂತ ಕೊಟ್ಟರೆ 9 0 ಹಾಕೊಳ್ಳಿ ಆಯಿತಾ. ಈ ಪ್ರೊಸೀಜರ್ ಫಾಲೋ ಮಾಡಿ. ನೆಕ್ಸ್ಟ್ ನೋಡಿ, 4 ಡಿಜಿಟ್ ಲೀಸ್ಟ್ ನಂಬರ್ ನೋಡಿ, ನಂಬರ್ ಲೈನಲ್ಲಿ 0 to 0, ಈ ನಂಬರ್ ಲೈನಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಅಂದರೆ 0 ಅಲ್ವಾ, ಎಲ್ಲ 0 ಹಾಕ್ಕೊಂಡಿದ್ದೀರಾ ಆಯಿತಾ. ಫಸ್ಟ್ ಡಿಜಿಟ್ ಮಾತ್ರ ಚೇಂಜ್ ಮಾಡಿ, ಫಸ್ಟು ಎಲ್ಲ 0 ಇರಬೇಕು, ಫಸ್ಟ್ ನಂಬರ್ 1 ಮಾತ್ರ ಚೇಂಜ್ ಮಾಡಿ, 1 ಅಂತ ಚೇಂಜ್ ಮಾಡಿ. ಇದು 4 ಅಂಕಿಯ ಕನಿಷ್ಠ ಸಂಖ್ಯೆ ಆಗಿರುತ್ತೆ, 4 ಡಿಜಿಟ್ ಲೀಸ್ಟ್ ನಂಬರ್ ಆಗಿರುತ್ತೆ. ಇದಕ್ಕಿಂತ ಕಡಿಮೆ ಅಂದರೆ 999 ಆಗುತ್ತೆ, ಇದಕ್ಕಿಂತ ಕಡಿಮೆ ಅಂದರೆ 999 ಆಗುತ್ತೆ ಆಯಿತಾ. ಇದು 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಯಿತಾ. ಇದ್ರ ನೆಕ್ಸ್ಟ್ ನಂಬರ್ ಅಂದರೆ 4 ಡಿಜಿಟ್ ಗ್ರೇಟೆಸ್ಟ್ ನಂಬರ್, ಈ ರೀತಿ ಬರ್ಕೊಳ್ಳಿ. ನೆಕ್ಸ್ಟು 2 ಡಿಜಿಟ್ ಗ್ರೇಟೆಸ್ಟ್ ನಂಬರ್, 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ, ನಂಬರ್ ಲೈನಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ 9, ಇವೆರಡನ್ನು 99 ಅಂತ ಬರ್ಕೊಳ್ಳಿ ಅಷ್ಟೇ. ಈಗ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ, ಎಷ್ಟು ಬರುತ್ತೆ, 10ರಲ್ಲಿ 9 ಕಳೆದ್ರೆ 1 ಆಗುತ್ತೆ, 9ರಲ್ಲಿ 9 ಕಳೆದ್ರೆ 0 ಆಗುತ್ತೆ ಆಯಿತಾ. ಉಳ್ಕೊಂಡಿರೋದು 901. ಆನ್ಸರ್ ಏನಾಗುತ್ತೆ,
ಆನ್ಸರ್ ಸಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಏನು ಕೇಳಿದ್ದೇನೆ ಅಂದರೆ 2 ಮೀಟರ್ ಬಟ್ಟೆ ಇದೆಯಂತೆ. 2 ಮೀಟರ್ ಬಟ್ಟೆ ಇದೆಯಂತೆ, ಅದರಲ್ಲಿ 40 mm ಕಟ್ ಮಾಡಬೇಕಂತೆ. 2 ಮೀಟರ್ ಬಟ್ಟೆ ಇದೆಯಂತೆ, ಅದರಲ್ಲಿ 40 mm ಕಟ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ ಅಂತ ಕೇಳಿದ್ದೇನೆ. ಆಯಿತಾ, ಇಲ್ಲಿ ನೋಡಿ, ಇದು ಮೀಟ್ರಲ್ಲಿದೆ, ಇದು ಮಿಲಿಮೀಟ್ರಲ್ಲಿದೆ. ಆಯಿತಾ, ಫಸ್ಟ್ ಇದನ್ನು ಯೂನಿಟ್ ಕನ್ವರ್ಟ್ ಮಾಡಿ. 2 ಮೀಟರ್ನ 2000 ಮಿಲಿಮೀಟರ್ ಅಂತ ಬರ್ಕೊಳ್ಳಿ. ಆಯಿತಾ, ಮೈನಸ್ 40 ಮಿಲಿಮೀಟರ್ನ ಮೈನಸ್ ಮಾಡಿ. 40 ಮಿಲಿಮೀಟರ್ನ ಮೈನಸ್ ಮಾಡಿ. ಆಯಿತಾ, 0 ಇದೇನಾಗುತ್ತೆ, 0 ಇದ್ದದ್ದು 10 ಆಗುತ್ತೆ. 10ರಲ್ಲಿ 4 ಕಳೆದ್ರೆ 6 ಆಗುತ್ತೆ. ಇದೇನಾಗುತ್ತೆ, 9 ಆಗುತ್ತೆ. 9 ಇದೇನಾಗುತ್ತೆ, 1 ಆಗುತ್ತೆ. 1960 ಮಿಲಿಮೀಟರ್ ಇದೆ. ಆನ್ಸರ್ ಇದೆಯಾ? ಎಲ್ಲ ಮೀಟರ್ ಅಥವಾ ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಫಸ್ಟ್ ಇದನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡಿ, ಡಿವೈಡೆಡ್ ಬೈ 10 ಮಾಡಿ, ಇದು ಸೆಂಟಿಮೀಟರ್ ಆಗುತ್ತೆ. 196 ಸೆಂಟಿಮೀಟರ್ ಆಯಿತು. ಆಯಿತಾ, 196 ಸೆಂಟಿಮೀಟರ್ ಇದೆಯಾ ಚೆಕ್ ಮಾಡಿ. ಆಪ್ಷನಲ್ಲಿ ಇದೆ, ಆನ್ಸರ್ ಬಿ ಇದೆ. ಆನ್ಸರ್ ಬಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾನೆ. ಈ ರೀತಿ 5 ಡಿಜಿಟ್ದು ಒಂದು ನಂಬರ್ ಕೊಟ್ಬಿಟ್ಟು ಈ ನಂಬರು 7ಇಂದ ಡಿವೈಡ್ ಆಗುತ್ತಾ, 11ಇಂದ ಡಿವೈಡ್ ಆಗುತ್ತಾ, ಅಥವಾ 7 and 11ಇಂದ ಡಿವೈಡ್ ಆಗುತ್ತಾ, ಅಥವಾ ಯಾವುದರಿಂದನೂ ಡಿವೈಡ್ ಆಗಲ್ಲ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಚೆಕ್ ಮಾಡಿ ಅಂತ ಕೇಳಿದ್ದೇನೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಫಸ್ಟ್ ನೋಡಿ, 7ದು ಡಿವಿಸಿಬಿಲಿಟಿ ರೂಲು ಒಂದು ಸ್ವಲ್ಪ ಲೆಂತ್ ಇದೆ, ಆದ್ದರಿಂದ ಫಸ್ಟು 11ರಿಂದ ಚೆಕ್ ಮಾಡಿ. ಫಸ್ಟು 11ರಿಂದ ಚೆಕ್ ಮಾಡಿ, ಯಾಕೆಂದರೆ 7ದು ಡಿವಿಸಿಬಿಲಿಟಿ ರೂಲು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಫಸ್ಟ್ 11ರಿಂದ ಚೆಕ್ ಮಾಡಿ. ಹೆಂಗೆ ಚೆಕ್ ಮಾಡ್ತೀರಾ ನೋಡಿ, 16387 ಅಂತ ಬರ್ಕೊಳ್ಳಿ. ಆಯಿತಾ, ಆಲ್ಟರ್ನೇಟ್ ನಂಬರ್ನ ಆ್ಯಡ್ ಮಾಡಿ. 1 + 3 + 7 ಆಯಿತಾ, ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 1 + 3 + 7 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 11 ಆಗುತ್ತೆ. ನೆಕ್ಸ್ಟು ಮೇಲ್ಗಡೆ ಆಲ್ಟರ್ನೇಟ್ ನಂಬರ್ನ ಆ್ಯಡ್ ಮಾಡಿ, ಎಷ್ಟಾಗುತ್ತೆ, 6 + 8 14 ಆಗುತ್ತೆ. ಆಯಿತಾ, ಇಲ್ಲಿ 14 ಇದೆ, ಇಲ್ಲಿ 11 ಇದೆ. ಇವೆರಡು ಈಕ್ವಲ್ ಇದ್ದರೆ ಅದು 11ರಿಂದ ಡಿವೈಡ್ ಆಗುತ್ತೆ, ಇಲ್ಲಾಂದರೆ ಡಿವೈಡ್ ಆಗಲ್ಲ. ಸೊ ಇದು 11ರಿಂದ ಡಿವೈಡ್ ಆಗಲ್ಲ, ಈ ನಂಬರು 11ರಿಂದ ಡಿವೈಡ್ ಆಗಲ್ಲ. ಈಗ 7ಇಂದ ಚೆಕ್ ಮಾಡಿ, 7ಇಂದ ಡಿವೈಡ್ ಆಗುತ್ತಾ ಅಂತ. ಆಯಿತಾ, ನೆಕ್ಸ್ಟು ಬರ್ಕೊಳ್ಳಿ, 16387. 7ದು ಡಿವಿಸಿಬಿಲಿಟಿ ರೂಲು ಒಂದು ಸ್ವಲ್ಪ ಲೆಂತ್ ಇದೆ, ಆದರೆ ಈಸಿ ಇದೆ, ಒಂದು ಸ್ವಲ್ಪ ಲೆಂತ್ ಇದೆ. ಆಯಿತಾ, ಈ ರೀತಿ ಬರ್ಕೊಳ್ಳಿ, 16387. ಈ ನಂಬರ್ನ ಸಪ್ರೇಟ್ ಮಾಡಿ, ಲಾಸ್ಟ್ ನಂಬರ್ನ ಸಪ್ರೇಟ್ ಮಾಡಿ. ಆಯಿತಾ, ಸಪ್ರೇಟ್ ಮಾಡಿ ಇಲ್ಲಿ ಮೈನಸ್ ಹಾಕ್ಕೊಳ್ಳಿ. ಇದನ್ನು ಡಬಲ್ ಮಾಡಿ, ಈ ನಂಬರ್ನ ಡಬಲ್ ಮಾಡಿ, ಅಂದರೆ 2 ಇಂದ ಮಲ್ಟಿಪ್ಲೈ ಮಾಡಿ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 1638 ಅಂತ ಬರ್ಕೊಳ್ಳಿ. ಆಯಿತಾ, 1638 - 7 2 = 14. 1638 - 14 ಅಂದರೆ ಎಷ್ಟಾಗುತ್ತೆ, 1624 ಆಗುತ್ತೆ. 1624 ಆಗುತ್ತೆ. ಪುನಃ ಇದಕ್ಕೆ 7ದು ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಮಾಡಿ. ಆಯಿತಾ, 1624 ಪುನಃ ಬರ್ಕೊಳ್ಳಿ. 1624 ಇಲ್ಲಿ 1624 ಬರ್ಕೊಳ್ಳಿ. ಲಾಸ್ಟ್ ನಂಬರ್ನ ಸಪ್ರೇಟ್ ಮಾಡಿ, 1624 ಲಾಸ್ಟ್ ನಂಬರ್ನ ಸಪ್ರೇಟ್ ಮಾಡಿ. ಸಪ್ರೇಟ್ ಮಾಡಿಬಿಟ್ಟು ಅದನ್ನು ಡಬಲ್ ಮಾಡಿ, ಲಾಸ್ಟ್ ನಂಬರ್ನ ಡಬಲ್ ಮಾಡಿ, 4 × 2 ಅಂತ ಮಾಡಿ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 162 - 4 2 = 8 ಮಾಡಿ. 162ಅಲ್ಲಿ 8 ಕಳೆದ್ರೆ 154 ಬರುತ್ತೆ. ಆಯಿತಾ, ಬೇಕು ಅಂದರೆ ಡೈರೆಕ್ಟಾಗಿ 7ಇಂದ ಡಿವೈಡ್ ಮಾಡಿಬಿಟ್ಟು ಚೆಕ್ ಮಾಡಿ, ಆಗುತ್ತೆ. 7 2 = 14, ಪುನಃ 7 2 = 14, 7ಇಂದ ಆಗುತ್ತೆ. ಇಲ್ಲಾಂದರೆ ಪುನಃ ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಮಾಡಿ. ಆಯಿತಾ, ಡೈರೆಕ್ಟಾಗಿ ಹೋಗುತ್ತೆ. 7 2 = 14, 7 2 = 14 ಆಗುತ್ತೆ. 7 2 = 14 ಡಿವೈಡ್ ಆಗುತ್ತೆ. ಪುನಃ ಚೆಕ್ ಮಾಡಿ, ಬೇಡ ಅಂದರೆ 154 ಅಂತ ಬರ್ಕೊಳ್ಳಿ. ಲಾಸ್ಟ್ ನಂಬರ್ನ ಸಪ್ರೇಟ್ ಮಾಡಿ. ಆಯಿತಾ, ಲಾಸ್ಟ್ ನಂಬರ್ನ ಡಬಲ್ ಮಾಡಿ, 4 2 = ಆಯಿತಾ, 4 2 = 8 ಆಗುತ್ತೆ. 15 ಆಗುತ್ತೆ. 15ಅಲ್ಲಿ 8 ಕಳೆದ್ರೆ 7 ಉಳ್ಕೊತ್ತೆ. 7ಇಂದ ಡಿವೈಡ್ ಆಗುತ್ತೆ. ಆದ್ದರಿಂದ ಈ ನಂಬರು 16387 7ಇಂದ ಡಿವೈಡ್ ಆಗುತ್ತೆ. ಆಯಿತಾ, ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ ಅಂತ ಮಾರ್ಕ್ ಮಾಡಿ. ಆನ್ಸರ್ನ ಎ ಅಂತ ಮಾರ್ಕ್ ಮಾಡಿ. ಇದರ ಅರ್ಥ 16387 ನಂಬರ್ 7ಇಂದ ಮಾತ್ರ ಡಿವೈಡ್ ಆಗುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ, ಒಂದು ಟ್ರೈನು ಬೆಳಗ್ಗೆ 5 ಗಂಟೆ 30 ನಿಮಿಷಕ್ಕೆ ಹುಬ್ಬಳ್ಳಿಯಿಂದ ಹೊರಟು
ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ವಾಪಸ್ ಹುಬ್ಬಳ್ಳಿಗೆ ರಾತ್ರಿ 9:50 ಬಂದು ತಲುಪುತ್ತಂತೆ. ಆಯಿತಾ? ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಟ್ರೈನು ಬೆಳಿಗ್ಗೆ 5:30 ಹುಬ್ಬಳ್ಳಿಯಿಂದ ಹೊರಟು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ವಾಪಸ್ ಹುಬ್ಬಳ್ಳಿಗೆ ರಾತ್ರಿ 9:50 ಬಂದು ತಲುಪೋದಂತೆ. ಹಾಗಾದರೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಕೇಳಿದ್ದೇನೆ. ಆಯಿತಾ? ಇಲ್ಲಿ 2 and 4 ಕೊಟ್ಟಿದ್ದಾನೆ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ವಾಪಸ್ ಬಂದಿರೋ ಟೈಮ್ ಕೊಟ್ಟಿದ್ದಾನೆ. ಆದರೆ ಕ್ವಶನ್ ಕೇಳಿರೋದು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಿದ್ದಾನೆ. ಅದಕ್ಕೆ ಏನು ಮಾಡಿ, ಟೋಟಲ್ ಟೈಮ್ ಕ್ಯಾಲ್ಕುಲೇಟ್ ಮಾಡಿ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ವಾಪಸ್ ಹುಬ್ಬಳ್ಳಿ ಬರೋಕ್ಕೆ ಎಷ್ಟು ಟೈಮ್ ತಗೋತು ಅಂತ ಕ್ಯಾಲ್ಕುಲೇಟ್ ಮಾಡಿ /2 ಮಾಡಿ ಫೈನಲ್ ಆನ್ಸರ್ ಬರುತ್ತೆ. ಆಯಿತಾ? ಇದು ನೋಡಿ, 5:30 AM ಬೆಳಿಗ್ಗೆ 5:30, ಪುನಃ 5:30 PM ಸಾಯಂಕಾಲ 5:30. ಎಷ್ಟು ಗಂಟೆ ತಗೊಳುತ್ತೆ? ಡೈರೆಕ್ಟಾಗಿ 12 hours ಅಂತ ಬರ್ಕೊಳ್ಳಿ. ಆಯಿತಾ? ಡೈರೆಕ್ಟಾಗಿ 12 hours ಅಂತ ಬರ್ಕೊಳ್ಳಿ. ಅದಾದಮೇಲೆ ನೋಡಿ, ಸಾಯಂಕಾಲ 5:30 ಗಂಟ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ವಿ. ಬರ್ಕೊಳ್ಳಿ, 5:30 PM. ಅಲ್ಲಿಂದ 6:30 PM. ಆಯಿತಾ? 1 hour ಆಗುತ್ತೆ. ನೆಕ್ಸ್ಟು 6ರಿಂದ 7:30 PM 2 hours ಆಗುತ್ತೆ. ಪುನಃ 8:30 PM 3 hour ಆಗುತ್ತೆ. ನೆಕ್ಸ್ಟು 9:30 PM 4 hour ಆಗುತ್ತೆ. ಆಯಿತಾ? ಇಲ್ಲಿ 4 hour ಸಿಗುತ್ತೆ. 4 hour ಇಲ್ಲಿ ಸಿಗುತ್ತೆ. ಪ್ಲಸ್ ಆಯಿತಾ, 30 ನಿಮಿಷ ಕ್ಯಾಲ್ಕುಲೇಟ್ ಮಾಡಿರೋದು. ಇಲ್ಲಿ 50 ನಿಮಿಷ ಇದೆ, ಅದರಲ್ಲಿ 30 ನಿಮಿಷ ಮೈನಸ್ ಮಾಡಿ. 30 ನಿಮಿಷ ಮೈನಸ್ ಮಾಡಿದ್ರೆ 50ರಲ್ಲಿ 30 ಕಳೆದ್ರೆ 20 minutes ಬರುತ್ತೆ. ಆಯಿತಾ? 4:20 ಆಗುತ್ತೆ. ಆಯಿತಾ? ಅಂದರೆ ಟೋಟಲ್ಲು ಎಷ್ಟು ಅವರ್ ಆಗುತ್ತೆ ಅಂದರೆ 12 hour ಪ್ಲಸ್ 4 hour 20 minutes ಆಗುತ್ತೆ. ಇದನ್ನು ಆ್ಯಡ್ ಮಾಡಿ. ಇದನ್ನು ಆ್ಯಡ್ ಮಾಡಿದ್ರೆ 16 hour 20 minutes ಬರುತ್ತೆ. ಆಯಿತಾ? 16 hour 20 minutes ಬರುತ್ತೆ. ಇದರರ್ಥ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ವಾಪಸ್ಸು ಹುಬ್ಬಳ್ಳಿಗೆ ಬರೋಕ್ಕೆ 16 hour 20 minutes ಆಗುತ್ತೆ. ಕ್ವಶನ್ ಕೇಳಿರೋದು ಅವರು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಿರೋದು. ಆಯಿತಾ? /2 ಮಾಡಿ. /2 ಮಾಡಿದ್ರೆ 8 hour 10 minutes ಆಗುತ್ತೆ. ಆಯಿತಾ? ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗೋಕ್ಕೆ 8:10 ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೇಳಿದ್ದೇನೆ ಅಂದರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ ಆ್ಯನ್ ಆ್ಯಂಗಲ್ ಅಥವಾ ಪೂರಕ ಕೋನದ ಕೋನ ಏನು ಅಂತ ಕೇಳಿದ್ದೇನೆ. ಆಯಿತಾ? ಫಸ್ಟು ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋಣ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನ ಅಂದರೆ ಸಮ್ ಆಫ್ ಆ್ಯಂಗಲ್ 90 ಡಿಗ್ರಿ ಇದ್ದರೆ ಅದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕರಿತೀವಿ. ಅಥವಾ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇದ್ದರೆ ಅದನ್ನು ಪೂರಕ ಕೋನ ಅಂತ ಕರಿತೀವಿ. ಈ ಥರ 90 ಡಿಗ್ರಿ ಇರಬೇಕು. ಆಯಿತಾ? ನೋಡಿ, ಇಲ್ಲಿ 2 ಆ್ಯಂಗಲ್ ಬರುತ್ತೆ. ಇದೊಂದು 45 ಡಿಗ್ರಿ ಆದರೆ ಇನ್ನೊಂದು ಆ್ಯಂಗಲು ಅದು 45 ಡಿಗ್ರಿ ಆಗಿರುತ್ತೆ. ಆಯಿತಾ? ಒಂದು ಆ್ಯಂಗಲ್ 45 ಆದರೆ ಇನ್ನೊಂದು 45 ಆಗಿರುತ್ತೆ. ಒಂದು ಆ್ಯಂಗಲ್ 30 ಡಿಗ್ರಿ ಆದರೆ ಇನ್ನೊಂದು ಆ್ಯಂಗಲು 60 ಡಿಗ್ರಿ ಆಗಿರುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ 45, ಇಲ್ಲಿ 45. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ ಆ್ಯನ್ ಆ್ಯಂಗಲ್ ಅಥವಾ ಪೂರಕ ಕೋನದ ಕೋನ ಯಾವಾಗಲೂ 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ನೋಡಿ, ಯಾವಾಗಲೂ 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಯಾವ್ದಾರು ಒಂದು ಆ್ಯಂಗಲ್ ತೊಗೋಬೇಕು. ಯಾವ್ದಾದ್ರು ಒಂದು ಆ್ಯಂಗಲ್ ತಗೊಂಡದ್ದು ಯಾವಾಗಲೂ 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಅದಕ್ಕೆ ಆನ್ಸರ್ ಏನು ಮಾಡಿ, 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಏನಂತ ಕರಿತೀವಿ? ಅದನ್ನು ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ. ಕನ್ನಡದಲ್ಲಿ ಲಘು ಕೋನ ಅಂತ ಕರಿತೀವಿ. ಅದಕ್ಕೆ ಕ್ವಶನ್ ನಂಬರ್ 8ಗೆ ಆನ್ಸರ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ಈ ರೀತಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ. ಈ ರೀತಿ ನಾಲ್ಕು ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದನ್ನು ಸಾಲ್ವ್ ಮಾಡಿದ್ರೆ ಅದು 3.65ಗೆ ಈಕ್ವಲ್ ಆಗುತ್ತೆ ಅಂತ ಕೇಳಿದ್ದಾನೆ. ಆಯಿತಾ? ಪ್ರತಿಯೊಂದು ಸಾಲ್ವ್ ಮಾಡಿ. ಆನ್ಸರ್ ಸಿ ಬರುತ್ತೆ. ನೋಡಿ, ಆನ್ಸರ್ ಸಿ ಅಂದರೆ ಏನು? 365% ಅಂತೆ. 365%. ಆಯಿತಾ? ಆಪ್ಷನ್ ಸಿ 365%. ಸಿಂಪ್ಲಿಫೈ ಮಾಡಿ. 365%. ಆಯಿತಾ? ಪರ್ಸೆಂಟ್ನ ಈ ರೀತಿ ಬರ್ಕೊಂಡಿದ್ದೀನಿ. %. ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 3.65 ಬರುತ್ತೆ.
ಆಯಿತಾ ನೋಡಿ 2 0 ಇದೆ ಅಂದರೆ 1 ಡಿಜಿಟು 2 ಅಂಕಿ ಆದಮೇಲೆ ಚುಕ್ಕಿ ಇಡಬೇಕು, ಇಲ್ಲಿ ಒಂದು ಚುಕ್ಕಿ ಇಡಬೇಕು, 3.65 ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ 0.025ನ 5ಇಂದ ಡಿವೈಡ್ ಮಾಡಿದ್ರೆ ಏನು ಆನ್ಸರ್ ಸಿಗುತ್ತೆ ಅಂತ ಕೇಳಿದ್ದಾನೆ. ಆಯಿತಾ, ಸಾಮಾನ್ಯವಾಗಿ ನಾವು ಏನು ಪ್ರೊಸೀಜರ್ ಯೂಸ್ ಮಾಡ್ತೀವಿ? ಫಸ್ಟ್ ಚುಕ್ಕಿ ಇದೆಯಲ್ಲ, ಚುಕ್ಕಿನ ತೆಗೆದು ಆಚೆ ಇಡ್ತೀವಿ. ಆಯಿತಾ, ಈ ಚುಕ್ಕಿ ಇದೆಯಲ್ಲ, ಈ ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಇಡ್ತೀವಿ. ಆಚೆ ಇಟ್ಟರೆ ಏನಾಗುತ್ತೆ? 25/5 ಆಗುತ್ತೆ. ಆಯಿತಾ, ನ್ಯೂಮರೇಟರ್ಲಿ 1 2 3 ಡಿಜಿಟ್ ಆದ್ರೂ ಚುಕ್ಕಿ ಇದೆ, 1 2 3 ಡಿಜಿಟ್ ಆದ್ರೂ ಚುಕ್ಕಿ ಇದೆ, 1 2 3 ಡಿಜಿಟ್ ಆದ್ರೂ ಚುಕ್ಕಿ ಇದೆ. 3 ಚುಕ್ಕಿನ ತೆಗೆದು ಆಚೆ ಇಟ್ಟಿದ್ದೀನಿ. ಆಯಿತಾ, ತೆಗೆದ್ಬಿಟ್ಟು ಡೈರೆಕ್ಟಾಗಿ 25/5 ಅಂತ ಬರ್ಕೊಂಡಿದ್ದೀನಿ. ಆಯಿತಾ, ಈಗ ಈಸಿಯಾಗಿ ಸಾಲ್ವ್ ಮಾಡ್ಬೋದು. 5 1s 5 5s. ಆಯಿತಾ, ಫೈನಲ್ ಆನ್ಸರ್ ಏನು ಬರುತ್ತೆ? 5 ಬರುತ್ತೆ. ಫೈನಲ್ ಆನ್ಸರು 5 ಬರುತ್ತೆ. ಈಗ 3 ಚುಕ್ಕಿ ಹಾಕಿ. 3 ಚುಕ್ಕಿ ಹೆಂಗೆ ಹಾಕ್ತೀರಾ? 1 ಡಿಜಿಟು 2 ಡಿಜಿಟು 3 ಡಿಜಿಟು, 3 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. ಆಯಿತಾ, 1 ಡಿಜಿಟು 2 ಡಿಜಿಟು 3 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. ಇದು ನಮಗೆ ಫೈನಲ್ ಆನ್ಸರ್ ಆಗುತ್ತೆ. ಆಪ್ಷನ್ ಏನಾಗುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 15 ಮ್ಯಾಂಗೋಸ್ಗೆ 12 ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. 15 ಮ್ಯಾಂಗೋಸ್ಗೆ 12 ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. 1 ಡಜನ್ ಮ್ಯಾಂಗೋಸ್ನ 15 ರೂಪಾಯಿಗೆ ಮಾರಿದ್ದಾರೆ. ಆಯಿತಾ, 15 ಮಾವಿನ ಹಣ್ಣುಗಳನ್ನ 12 ರೂಪಾಯಿ ಕೊಟ್ಬಿಟ್ಟು ತೊಗೊಂಡು 1 ಡಜನ್ ಮಾವಿನ ಹಣ್ಣುಗಳನ್ನ 15 ರೂಪಾಯಿಗೆ ಮಾರಿದ್ದಾರೆ. ಹಾಗಾದರೆ ಪ್ರತಿ ಹಣ್ಣಿಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂತ ಕೇಳಿದರೆ. ಆಯಿತಾ, ಒಂದು ಮಾವಿನ ಹಣ್ಣಿಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂತ ಕೇಳಿದರೆ. ಫಸ್ಟ್ ಏನು ಮಾಡಿ, ಇದನ್ನು ಸಾಲ್ವ್ ಮಾಡಿ. ಇದನ್ನು 15 ಮ್ಯಾಂಗೋಸ್ಗೆ 12 ರೂಪಾಯಿ ಕೊಟ್ಟು 12 ರೂಪಾಯಿಗೆ ತೊಗೊಂಡಿದ್ದಾರೆ. ಆಯಿತಾ, 15 ಮಾವಿನ ಹಣ್ಣುಗಳಿಗೆ 12 ರೂಪಾಯಿ ಆದರೆ ಒಂದು ಮ್ಯಾಂಗೋಗೆ ಎಷ್ಟು ರೂಪಾಯಿ? ಇದನ್ನು ಯೂನಿಟರಿ ಮೆಥಡ್ ಅಥವಾ ಏಕಮಾನ ಪದ್ಧತಿ ಅಂತ ಕರೀತಾರೆ. 15 ಮಾವಿನ ಹಣ್ಣುಗಳಿಗೆ 12 ರೂಪಾಯಿ ಆದರೆ ಒಂದು ಮಾವಿನ ಹಣ್ಣಿಗೆ 12/15 ಆಗುತ್ತೆ. ಆಯಿತಾ, 12/15 ಅಂದರೆ ಎಷ್ಟಾಗುತ್ತೆ? ಇನ್ನು ಸಿಂಪ್ಲಿಫೈ ಮಾಡಿದ್ರೆ 0.8 ರುಪೀಸ್ ಆಗುತ್ತೆ. ಆಯಿತಾ, ಒಂದು ಮಾವಿನ ಹಣ್ಣಿಗೆ 0.8 ರುಪೀಸ್ ಆಗುತ್ತೆ, ಅಂದರೆ 80 ಪೈಸಾ. ನೆಕ್ಸ್ಟು 1 ಡಜನ್ ಅಂದರೆ 12 ಮ್ಯಾಂಗೋಸ್. ಆಯಿತಾ, 1 ಡಜನ್ ಅಂದರೆ ಅದನ್ನು 12 ಮ್ಯಾಂಗೋಸ್ ಅಂತ ಅನ್ಕೋಬೋದು. 1 ಡಜನ್ ಅಂದರೆ 12 ಮಾವಿನ ಹಣ್ಣುಗಳು. 12 ಮಾವಿನ ಹಣ್ಣುಗಳನ್ನ ಇಲ್ಲಿ 1 ಡಜನ್ ಮ್ಯಾಂಗೋಸ್ನ 15 ರೂಪಾಯಿಗೆ ಸೇಲ್ ಮಾಡಿದರೆ, 15 ರೂಪಾಯಿಗೆ ಸೇಲ್ ಮಾಡಿದರೆ ಇದು ಒಂದು ಪಾರ್ಟ್ ಆಯಿತು. ಇದು ಒಂದು ಪಾರ್ಟ್ ಮುಗೀತು. ಇದು ಸೆಕೆಂಡ್ ಪಾರ್ಟು. 1 ಡಜನ್ ಅಥವಾ 12 ಮ್ಯಾಂಗೋಸ್ಗೆ 15 ರೂಪಾಯಿಗೆ ಸೇಲ್ ಮಾಡಿದ್ದಾರೆ. ನೆಕ್ಸ್ಟು 1 ಮ್ಯಾಂಗೋಸ್ಗೆ ಎಷ್ಟಾಗುತ್ತೆ? ಒಂದು ಮಾವಿನ ಹಣ್ಣುಗಳಿಗೆ ಎಷ್ಟಾಗುತ್ತೆ? 15/12 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1.25 ರುಪೀಸ್ ಬರುತ್ತೆ. ಆಯಿತಾ, 15/12 ಅಂದರೆ 1.25 ರುಪೀಸ್, ಅಂದರೆ 1.25 ರೂಪಾಯಿ. ಅಂದರೆ ಲಾಭ ಆಯಿತಾ ನಷ್ಟ ಆಯಿತಾ? 80 ಪೈಸೆ ತೊಗೊಂಡಿದ್ದಾರೆ, 1.25 ರೂಪಾಯಿಗೆ ಮಾರಿದ್ದಾರೆ. ಅಂದರೆ ಒಂದೊಂದು ಮಾವಿನ ಹಣ್ಣಿಗೆ ಎಷ್ಟು ಲಾಭ ಆಯಿತು? ಇಲ್ಲೇ ಬರೀತೀವಿ ನೋಡಿ. 1.25 ಮೈನಸ್ 0.8 ಅಂದರೆ ಸಿಂಪ್ಲಿಫೈ ಮಾಡಿ 0.45 ರುಪೀಸ್ ಬರುತ್ತೆ. ಅಂದರೆ ಪ್ರತಿ ಮಾವಿನ ಹಣ್ಣಿಗೆ 45 ಪೈಸೆ ಲಾಭ ಆಗುತ್ತೆ. 0.45 ರುಪೀಸ್ ಲಾಭ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಏನು ಕೇಳಿದ್ದಾನೆ ಅಂದರೆ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಯಾವ ನಂಬರ್ಸ್ನ 1000 ಪ್ಲೇಸ್ಗೆ 1000ದ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿದ್ರೆ ನಮಗೆ 9000 ಸಿಗುತ್ತದೆ ಅಂತ ಕೇಳಿದ್ದಾನೆ. ಆಯಿತಾ, ಪ್ರತಿಯೊಂದು ಆಪ್ಷನ್ ಎ ತೊಗೊಂಡು ಚೆಕ್ ಮಾಡಿ, ಅದರಿಂದ ಆನ್ಸರ್ ಸಿಗಲಿಲ್ಲ ಅಂದರೆ ಆಪ್ಷನ್ ಬಿ ತೊಗೊಳ್ಳಿ, ಆಪ್ಷನ್ ಸಿ ತೊಗೊಳ್ಳಿ, ಆಪ್ಷನ್ ಡಿ ತೊಗೊಂಡು ಚೆಕ್ ಮಾಡಿ. ಆಯಿತಾ, ಫಸ್ಟ್ ಆಪ್ಷನ್ ಎ ತೊಗೋತೀನಿ. ಆಪ್ಷನ್ ಎಲ್ಲಿ 8599 ನಂಬರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆಯಿತಾ, ಅದು ಸಿಂಪ್ಲಿಫೈ ಮಾಡ್ತೀನಿ ನೋಡಿ. 8599 ಆಯಿತಾ. 1000 ಪ್ಲೇಸ್ ಅಥವಾ 1000 ಸ್ಥಾನಕ್ಕೆ ರೌಂಡ್ ಆಫ್ ಮಾಡಬೇಕಂತ. ಬಿಡಿ 10 100 1000 ಆಯಿತಾ. 1s 10s 100 1000 ಇದನ್ನು ರೌಂಡ್ ಆಫ್ ಮಾಡೋರು ಏನಾಗುತ್ತೆ? ಇದು 8000 ಆಗುತ್ತೆ, ಅಥವಾ ಹೈಯರ್ ನಂಬರು 9000 ಆಗುತ್ತೆ.
ಇದ್ರ ಹೈಯರ್ ನಂಬರ್ ಏನಾಗುತ್ತೆ 9000 ಆಗುತ್ತೆ ಆಯಿತಾ. ನೋಡಿ ಈ ನಂಬರ್ ರೌಂಡ್ ಆಫ್ ಮಾಡ್ತಾ ಇದ್ದೀವಿ ಅಂದರೆ ಈ ನಂಬರ್ನ ಚೆಕ್ ಮಾಡಬೇಕು. ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದ್ರ ನಂಬರ್ ಲೈನಲ್ಲಿ 9 8 7 6 5 4 3 2 1 0 ಆಯಿತಾ. ಈ ನಂಬರ್ ಚೆಕ್ ಮಾಡಿ. ಇದೇನಾದ್ರು ಈ ರೇಂಜಲ್ಲಿ ಏನಾರು ಇದ್ದರೆ ಇಲ್ಲಿ ಬರ್ತಾ ಇದೆ. ಸೊ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಹೈಯರ್ ನಂಬರ್ ಅಂದರೆ 9000ಗೆ ರೌಂಡ್ ಆಫ್ ಆಗುತ್ತೆ ಆಯಿತಾ. 8599ನ ರೌಂಡ್ ಆಫ್ ಮಾಡಿದ್ರೆ 9000ಗೆ ರೌಂಡ್ ಆಫ್ ಆಗುತ್ತೆ. ಇದನ್ನು ಚೆಕ್ ಮಾಡಿ. 9400 ಅದು ಅಷ್ಟೇ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅವೆಲ್ಲ ಸರ್ಕಸೇ ಬೇಕಾಗಿಲ್ಲ. 1s 10s 100 1000 ಈ ನಂಬರ್ಗೆ ರೌಂಡ್ ಆಫ್ ಮಾಡಬೇಕಂತೆ. ಇದು ಮಾಡಿದ್ರೆ ಏನಾಗುತ್ತೆ, ಇದು 9000 ಆಗುತ್ತೆ ಲೋಯರ್ ನಂಬರು. ಹೈಯರ್ ನಂಬರ್ ಏನಾಗುತ್ತೆ 10000 ಆಗುತ್ತೆ ಆಯಿತಾ. ಹೆಂಗೆ ಚೆಕ್ ಮಾಡ್ತೀರಾ, ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಇದರಲ್ಲಿ ಈ ರೇಂಜಲ್ಲಿ ಏನಾರು ಇದ್ದರೆ ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಲೋಯರ್ ನಂಬರ್ ಅಂದರೆ 9000ಗೆ ರೌಂಡ್ ಆಫ್ ಮಾಡಿ. ಸೊ ಇದೇನಾಗುತ್ತೆ, ಇದು ಅಷ್ಟೇ ರೌಂಡ್ ಆಫ್ ಮಾಡಿದ್ರೆ 9000ಗೆ ರೌಂಡ್ ಆಫ್ ಆಗುತ್ತೆ ಆಯಿತಾ. ಇವೆರಡು ನಂಬರು ರೌಂಡ್ ಆಫ್ ಮಾಡಿದಾಗ 1000 ಪ್ಲೇಸ್ 1000 ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿದಾಗ 9000 ಬರುತ್ತೆ. ಆಪ್ಷನ್ ಏನಾಗುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಈ ರೀತಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. ಈ ರೀತಿ ನಾಲ್ಕು ಆಪ್ಷನ್ ಕೊಟ್ಬಿಟ್ಟು ಯಾವುದನ್ನು ಸಾಲ್ವ್ ಮಾಡಿದ್ರೆ ಅದರ ವ್ಯಾಲ್ಯೂ ಲೆಸ್ ದ್ಯಾನ್ 1 ಬರುತ್ತೆ ಅಂತ ಕೇಳಿದ್ದಾರೆ ಆಯಿತಾ. 1ಕ್ಕಿಂತ ಕಡಿಮೆ ಬರುತ್ತೆ ಅಂತ ಕೇಳಿದ್ದಾರೆ ಆಯಿತಾ. ಇಲ್ಲಿ ನೋಡಿ, ಯಾವ ಆಪ್ಷನ್ನ ಸಾಲ್ವ್ ಮಾಡಿದ್ರೆ ಅದರ ಬೆಲೆ 1ಕ್ಕಿಂತ ಕಡಿಮೆ ಬರುತ್ತೆ ಅಂತ ಕೇಳಿದ್ದೇನೆ. ಫಸ್ಟ್ ನೋಡಿ, ಫಸ್ಟ್ ಒನ್ 1.5 ಅಂದರೆ 1.5 ರೂಪೀಸ್ ಅಂತ ಆಯಿತಾ. ಅದಕ್ಕೆ 2/3 ಆ್ಯಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲೇ 1.5 ರೂಪೀಸ್ ಇದೆ, 1ಕ್ಕಿಂತ ಜಾಸ್ತಿ ಇದೆ ಇದು ಆಯಿತಾ. ಸೊ ಆಪ್ಷನ್ ಎ ಬರಲ್ಲ. ಆಪ್ಷನ್ ಬಿ ತೊಗೊಳ್ಳಿ. ಬಿ ತೊಗೊಂಡು ಸಿಂಪ್ಲಿಫೈ ಮಾಡಿ. ನೋಡಿ 1/2 ಮೈನಸ್ 2/3 ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ. ಇದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿ ಆಯಿತಾ. ಇದು ಮಿಶ್ರ ಭಿನ್ನರಾಶಿ ಇದೆ, ಅದನ್ನು ವಿಷಮ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡಿ. ಕೆಳಗಡೆ ಡಿನಾಮಿನೇಟರ್ 2 ಹಾಕ್ಕೊಳ್ಳಿ. 2 1s are 2, 2 + 1 3 ಆಗುತ್ತೆ. ಇದು 2/3 ಆಗುತ್ತೆ ಆಯಿತಾ. ಇದ್ರ ಎಲ್ ಸಿ ಎಮ್ ತೊಗೊಳ್ಳಿ. ಇದೇನಾಗುತ್ತೆ, ಒಂದು ಸ್ಟೆಪ್ ಆಗಲಿ ಬಿಡಿ. 2 3s 3 3s 3 × 3 ಆಗುತ್ತೆ. ಇದು 2 × 2 ಆಗುತ್ತೆ. 3 3s 9, 2 2s 4 2 3s 6 ಆಗುತ್ತೆ. 5/6 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ, 0.83. 0.83 ಅಂದ್ರೇನು, 1ಕ್ಕಿಂತ ಕಡಿಮೆ ಇದೆ ಇದು ವ್ಯಾಲ್ಯೂ, 1 ರೂಪಾಯಿಗಿಂತ ಕಡಿಮೆ ಇದೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ ಅಂತ ಮಾರ್ಕ್ ಮಾಡಿ ಆಯಿತಾ. ಕ್ವಶನ್ ನಂಬರ್ 13ಗೆ ಆಪ್ಷನ್ ಬಿ ಇಸ್ ದ ಆನ್ಸರ್. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನಿಮ್ಗೇನಾದರೂ ಸ್ಕ್ವೇರ್ ನಂಬರು ಕ್ಯೂಬ್ ನಂಬರ್ ಗೊತ್ತಿದ್ರೆ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇದನ್ನು. ಇಲ್ಲಿ ನೋಡಿ, ಸ್ಕ್ವೇರ್ ರೂಟ್ ಆಫ್ 18 ಅಂದರೆ 9 × 9 9 × 9 81 ಆಗುತ್ತೆ. ಇದೇನಾಗುತ್ತೆ 9 ಬರುತ್ತೆ ಆಯಿತಾ. ಇದೇನಾಗುತ್ತೆ 6 × 6 36 ಆಗುತ್ತೆ. ಅದ್ರ ಸ್ಕ್ವೇರ್ ರೂಟು 6 ಬರುತ್ತೆ. ಇದೇನಾಗುತ್ತೆ 11 × 11 121 ಆಗುತ್ತೆ. ಅದ್ರ ಸ್ಕ್ವೇರ್ ರೂಟು 11 ಬರುತ್ತೆ. ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. ಇದೇನಾಗುತ್ತೆ 8 × 8 8 8 64 ಬರುತ್ತೆ. ಇದ್ರ ಸ್ಕ್ವೇರ್ ರೂಟು 8 ಆಗುತ್ತೆ ಆಯಿತಾ. 9 6 15 9 + 6 15 ಆಗುತ್ತೆ. 11ರಲ್ಲಿ 8 ಕಳೆದ್ರೆ 3 ಆಗುತ್ತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ. 3 1s 3 5 3 5s ಆಯಿತಾ. ಫೈನಲ್ ಆನ್ಸರು 5 ಬರುತ್ತೆ. ಆಪ್ಷನ್ ಆಗುತ್ತೆ ಆಪ್ಷನ್ ಬಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಈ ರೀತಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಸಿಂಪ್ಲಿಫೈ ಮಾಡಿ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ ಆಯಿತಾ. ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಹೆಂಗೆ ಮಾಡ್ಕೋತೀರಾ, ಡಿನಾಮಿನೇಟರ್ 3 ಇದೆ, 3 ಬರ್ಕೊಳ್ಳಿ. 17 3s ಎಷ್ಟಾಗುತ್ತೆ 51 ಆಗುತ್ತೆ. ಪ್ಲಸ್ 1 ಬರ್ಕೊಳ್ಳಿ ಆಯಿತಾ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಡಿನಾಮಿನೇಟ್ರಲ್ಲಿ 2 ಇದೆ, 2 ಬರ್ಕೊಳ್ಳಿ. 21 2s 42 ಆಗುತ್ತೆ. 42 + 1 ಅಂತ ಬರ್ಕೊಳ್ಳಿ ಆಯಿತಾ. 4 2. ನೆಕ್ಸ್ಟು ಡಿನಾಮಿನೇಟ್ರಲ್ಲಿ 3 ಇದೆ, 3 ಬರ್ಕೊಳ್ಳಿ. 33 3s 99 + 1 ಬರ್ಕೊಳ್ಳಿ. ಪರ್ಸೆಂಟೇಜ್ ಇದೆ ಇಂಟು ಎಕ್ಸ್ ಅಂತ ಬರ್ಕೊಳ್ಳಿ ಆಯಿತಾ. ಹಾಫ್ಗೆ ಇಂಟು ಹಾಕ್ಕೊಂಡು ಎಕ್ಸ್ ಅಂತ ಬರ್ಕೊಳ್ಳಿ. ಇದು ಸಿಂಪ್ಲಿಫೈ ಮಾಡಿ. ಇದೇನಾಗುತ್ತೆ 52/3 ಆಗುತ್ತೆ.
ಆಯಿತಾ. ಇದು 43/2 ಆಗುತ್ತೆ ಈಕ್ವಲ್ ಟು ಇದೇನಾಗುತ್ತೆ 100/3 ಪರ್ಸೆಂಟೇಜ್ ಇಂಟು ಎಕ್ಸ್ ಆಗುತ್ತೆ. ಆಯಿತಾ. ಎಲ್ ಸಿ ಎಮ್ ತೊಗೊಳ್ಳಿದು. ಎಲ್ ಸಿ ಎಮ್ ಅಂದರೆ ಏನಾಗುತ್ತೆ ನೋಡಿ, ಎಲ್ ಸಿ ಎಮ್ ತೊಗೊಳ್ಳಿ, ಇವೆರಡದ್ದು ಎಲ್ ಸಿ ಎಮ್. 3 2s 3 × 2 ಆಗುತ್ತೆ, ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳಿ. 52 × 2 ಏನಾಗುತ್ತೆ 52 × 2 ಆಗುತ್ತೆ, 43 × 3 ಆಗುತ್ತೆ ಎಲ್ ಸಿ ಎಮ್ಮು. ಆಯಿತಾ. ನೆಕ್ಸ್ಟ್ ಇದೇನಾಗುತ್ತೆ 100/3. ಈಗ ಕೇರ್ಫುಲ್ಲಾಗಿ ನೋಡಿ, ಪರ್ಸೆಂಟ್ ಇದೆಯಲ್ಲ, ಇದು ಪರ್ಸೆಂಟ್ನ ಏನಂತ ಬರ್ಕೊತಾ ಇದ್ದೀನಿ, % ಅಂತ ಬರ್ಕೊಂಡೆ. ಆಯಿತಾ. % ಅಂತ ಬರ್ಕೊಂಡಿದ್ದೀನಿ ಇಂಟು ಎಕ್ಸ್ ಆಗುತ್ತೆ. ಆಯಿತಾ. ನೋಡಿ 100 ಕ್ಯಾನ್ಸಲ್ ಆಗುತ್ತೆ, ಇದೇನಾಗುತ್ತೆ x/3 ಆಗುತ್ತೆ. 100 ಕ್ಯಾನ್ಸಲ್ ಆಗಿಬಿಟ್ಟು x/3 ಆಗುತ್ತೆ ರೈಟ್ ಹ್ಯಾಂಡ್ ಸೈಡ್. ಇದೇನಾಗುತ್ತೆ 52s ಅಂದರೆ 104 ಪ್ಲಸ್ 129/6 ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 233/6 ಈಕ್ವಲ್ ಟು x/3 ಆಗುತ್ತೆ. ಆಯಿತಾ. ನೋಡಿ ಇದನ್ನು ಕ್ಯಾನ್ಸಲ್ ಮಾಡಿ. ಆಯಿತಾ. 3 1s 3 2s 3 1s 3 2s ಇದೇನಾಗುತ್ತೆ 233 ಈಕ್ವಲ್ ಟು ಎಕ್ಸ್ ಆಗುತ್ತೆ, ಎಕ್ಸ್. ಆಯಿತಾ. ನೋಡಿ 3 1s 3 2s ಎಕ್ಸ್ ಇದೆ, 3 1s 3 2s, ಡಿನಾಮಿನೇಟರ್ 2 ಇದೆ, ಇದು ನ್ಯೂಮರೇಟರಲ್ಲಿ 233/2 ಇದೆ. ಆಯಿತಾ. ಇದನ್ನು ಸಾಲ್ವ್ ಮಾಡಿ. ಎಕ್ಸ್ ಈಕ್ವಲ್ ಟು 233/2 ಮಾಡಿದ್ರೆ ಎಕ್ಸ್ ಈಕ್ವಲ್ ಟು ಫೈನಲ್ ಆನ್ಸರು 116.5 ಬರುತ್ತೆ. ಆಯಿತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಏನು ಕೇಳಿದ್ದೀನಿ ಅಂದರೆ, ವಿರಾಟ್ ಕೊಹ್ಲಿ 5 ಮ್ಯಾಚಲ್ಲಿ 64, 124, 92, 5 ಮತ್ತು 54 ರನ್ನ ಹೊಡೆದಿದ್ದಾನಂತೆ. ಇದ್ರ ಆವ್ರೇಜ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಸರಾಸರಿ. ಏನು ಮಾಡ್ತೀರಾ ನೋಡಿ, ಸಮ್ ಆಫ್ ಸ್ಕೋರು ಡಿವೈಡೆಡ್ ಬೈ ಎಷ್ಟು ಮ್ಯಾಚ್ ಆಡಿದರೆ ಅದ್ರ ನಂಬರ್ ಬರ್ಕೊಳ್ಳಿ. ಸಿಂಪ್ಲಿಫೈ ಮಾಡಿ. ಎಷ್ಟಾಗುತ್ತೆ, ಮೇಲ್ಗಡೆ 342 ಬರುತ್ತೆ, ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ 342 ಬರುತ್ತೆ, ಡಿವೈಡೆಡ್ ಬೈ 5 ಮಾಡಿ. ಆಯಿತಾ. ಏನು ಬರುತ್ತೆ, ಆವ್ರೇಜು 68.4 ಬರುತ್ತೆ. ಫೈನಲ್ ಆವ್ರೇಜು 68.4 ಬರುತ್ತೆ. ಇದು 4. ಆಯಿತಾ. ಫೈನಲ್ ಆನ್ಸರ್ 68.4 ಬರುತ್ತೆ. ಆನ್ಸರ್ ಡಿ ಆಗಿರುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇವೆರಡರಲ್ಲಿ ಟ್ವಿನ್ ಪ್ರೈಮ್ ನಂಬರ್ಸ್ ಯಾವುದು ಅಂತ ಕೇಳಿದ್ದೇನೆ. ಆಯಿತಾ. ಟ್ವಿನ್ ಪ್ರೈಮ್ ನಂಬರ್ ಕನ್ನಡದಲ್ಲಿ ಅವಳಿ ಅವಿಭಾಜ್ಯ ಸಂಖ್ಯೆಗಳು. ಆಯಿತಾ. ಫಸ್ಟು ಟ್ವಿನ್ ಪ್ರೈಮ್ ನಂಬರ್ ಅಂದ್ರೇನು, ಅವಳಿ ಅವಿಭಾಜ್ಯ ಸಂಖ್ಯೆ ಅಂದ್ರೇನು? ಅವಳಿ ಅವಿಭಾಜ್ಯ ಸಂಖ್ಯೆ ಅಥವಾ ಟ್ವಿನ್ ಪ್ರೈಮ್ ನಂಬರ್ ಅಂದರೆ 2 ಪ್ರೈಮ್ ನಂಬರ್ ಆಗಿರಬೇಕು. ಫಸ್ಟ್ ಕಂಡೀಷನ್ನು 2 ಪ್ರೈಮ್ ನಂಬರ್ ಆಗಿರಬೇಕು. ಇದು ಫಸ್ಟ್ ಕಂಡೀಷನ್ನು, 2 ಪ್ರೈಮ್ ನಂಬರ್ ಆಗಿರಬೇಕು. ಮತ್ತು ಅವೆರಡರ ಡಿಫ್ರೆನ್ಸು 2 ಇರಬೇಕು. ಅವೆರಡು ಅಂಕಿನ ಮೈನಸ್ ಮಾಡಿದ್ರೆ ಫೈನಲ್ ಆನ್ಸರ್ 2 ಬರಬೇಕು. ಇಲ್ಲಿ ನೋಡಿ, 17 ಪ್ರೈಮ್ ನಂಬರು, 19 ಪ್ರೈಮ್ ನಂಬರು. ಆಯಿತಾ. 19ನಲ್ಲಿ 17 ಕಳೆದ್ರೆ 2 ಬರುತ್ತೆ. ಆಯಿತಾ. ಇದು ಆಗುತ್ತೆ. ನೆಕ್ಸ್ಟು ಇದು ಪ್ರೈಮ್ ನಂಬರ್ ಅಲ್ಲ ನೋಡಿ, 15 ಪ್ರೈಮ್ ನಂಬರ್ ಅಲ್ಲ, ಇದಲ್ಲ ನೋಡಿ. 29 ಪ್ರೈಮ್ ನಂಬರು, 29 ಪ್ರೈಮ್ ನಂಬರು. 31 ಪ್ರೈಮ್ ನಂಬರು. 31 ಮೈನಸ್ 29 ಅಂದರೆ ಆನ್ಸರ್ 2 ಬರುತ್ತೆ. ಆಯಿತಾ. ಇದು ಪ್ರೈಮ್ ನಂಬರ್ ಆಗುತ್ತೆ. ಆಪ್ಷನ್ ಏನು ಆನ್ಸರ್ ಆಗುತ್ತೆ, ಆಪ್ಷನ್ ಸಿನೂ ಆನ್ಸರ್ ಆಗುತ್ತೆ. ಅದಕ್ಕೇನು ಮಾಡಿ ನೋಡಿ, ಬೋತ್ ಎ ಆ್ಯಂಡ್ ಸಿ ಅಂತ ಐತೆ. ಸೊ ನೀವು ಆಪ್ಷನ್ ಡಿನ ಮಾರ್ಕ್ ಮಾಡಿ, ಆಪ್ಷನ್ ಡಿ. ಆಯಿತಾ. ಕ್ವಶನ್ ನಂಬರ್ 17ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಏನು ಕೇಳಿದ್ದೇನೆ ಅಂದರೆ, ಒಂದು ಹುಡುಗಿ ಪ್ರತಿದಿನ 8 ಗಂಟೆ 45 ನಿಮಿಷ ನಿದ್ದೆ ಮಾಡ್ತಾರಂತೆ. ಆಯಿತಾ. ಪ್ರತಿದಿನ 8 ಗಂಟೆ 45 ನಿಮಿಷ ನಿದ್ದೆ ಮಾಡ್ತಾರಂತೆ. ಹಾಗಾದರೆ ಆಗಸ್ಟ್ ತಿಂಗಳಲ್ಲಿ ಎಷ್ಟು ಗಂಟೆ ನಿದ್ದೆ ಮಾಡಿದ್ರು ಅಂತ ಕೇಳಿದ್ದಾರೆ. ಆಯಿತಾ. ಆಗಸ್ಟ್ ತಿಂಗಳಲ್ಲಿ ಏನು ಕೇಳಿದ್ದಾರೆ ಅಂದರೆ, ಪ್ರತಿ ತಿಂಗಳು ನಂಬರ್ ಆಫ್ ಡೇಸು ಚೇಂಜ್ ಆಗ್ತಾ ಇರುತ್ತೆ. ಒಂದ್ಸಲ 31 ಬಂದರೆ ಇನ್ನೊಂದು ಸಲ 30 ಬರುತ್ತೆ, ಒಂದು ಸಲ 29 ಬಂದರೆ ಇನ್ನೊಂದು ಸಲ 28, ಈ ರೀತಿ ಚೇಂಜಸ್ ಆಗ್ತಾ ಇರುತ್ತೆ.
ಅದಕ್ಕೋಸ್ಕರ ಅವನು ಆಗಸ್ಟ್ ತಿಂಗಳಲ್ಲಿ ಎಷ್ಟು ಗಂಟೆ ಮಲಗಿದ್ರು ಅಂತ ಕೇಳಿದ್ದಾನೆ ಆಯಿತಾ. ಫಸ್ಟ್ ಏನು ಮಾಡಿ ಇದನ್ನು ನೀಟಾಗಿ ಬರ್ಕೊಳ್ಳಿ. 8:45ನ 3/4 ಅಂತ ಬರ್ಕೋಬೋದು ಆಯಿತಾ. 8 ಗಂಟೆ 45 ನಿಮಿಷನ 8 × 3/4 ಅಂತ ಬರ್ಕೋಬೋದು ಆಯಿತಾ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. 8 4 32 + 3 35/4 ಆಯಿತು ಆಯಿತಾ. ಪ್ರತಿದಿನ ಇಷ್ಟು ಗಂಟೆ ನಿದ್ದೆ ಮಾಡ್ತಾರೆ ಅವರು ಆಯಿತಾ. ಇಂಪ್ರಾಪರ್ ಫ್ರ್ಯಾಕ್ಷನ್ ಬರ್ಕೊಂಡಿದ್ವಿ, ಕನ್ನಡದಲ್ಲಿ ವಿಷಮ ಭಿನ್ನರಾಶಿಯಲ್ಲಿ ಬರ್ಕೊಂಡಿದ್ವಿ. ಈಗ ಆಗಸ್ಟ್ ತಿಂಗಳಲ್ಲಿ ಎಷ್ಟು ದಿನ ಇರುತ್ತೆ? 31 ದಿನ ಇರುತ್ತೆ. ಆಗಸ್ಟ್ ತಿಂಗಳಲ್ಲಿ 31 ದಿನ ಇರುತ್ತೆ. ಅದನ್ನು ಮಲ್ಟಿಪ್ಲೈ ಮಾಡಿ 35/4 ಅಂತ ಆಯಿತಾ. ಏನು ಬರುತ್ತೆ? 1085 / 4 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 271.25 ಅವರ್ ಬರುತ್ತೆ. 271.25 ಅವರ್ಸ್ ಬರುತ್ತೆ. ಇದರ ಅರ್ಥ ಆ ಹುಡುಗಿ ಆಗಸ್ಟ್ ತಿಂಗಳಲ್ಲಿ 271.25 ಅವರ್ಸ್ ನಿದ್ದೆ ಮಾಡಿದ್ರು ಅಂತ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಇಲ್ಲಿ ನೋಡಿ, ಆಗಸ್ಟ್ ತಿಂಗಳಲ್ಲಿ 31 ದಿನ ಬರ್ಕೊಂಡಿದ್ದೀವಲ್ಲ. ಆಗಸ್ಟ್ ತಿಂಗಳಲ್ಲಿ 31 ದಿನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? 30 ದಿನನಾರು ಆಗಿರ್ಬೋದು. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಈ ಮೆಥಡ್ ಯೂಸ್ ಮಾಡಿ ಆಯಿತಾ. ಇಲ್ಲಿ ಅಪ್ಪಿದೆ ಆಯಿತಾ. 31 ಡೇಸು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಮೇಲ್ಗಡೆ ಬರ್ತಾ ಇದೆ ಆಯಿತಾ. ಡೌನ್ ಅಲ್ಲ, ಅಪ್ಪಲ್ಲಿದೆ. ಆಗಸ್ಟ್ ಮೇಲ್ಗಡೆ ಬರ್ತಾ ಇದೆ, ಆದ್ದರಿಂದ 31 ಡೇಸ್ ಅಂತ ಮಾರ್ಕ್ ಮಾಡಿ ಆಯಿತಾ. ಇದು ತಮ್ ರೂಲ್. ಈ ತಮ್ ರೂಲ್ನ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 18ಗೆ ಆನ್ಸರ್ ಏನಿರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಏನು ಕೇಳಿದ್ದಾನೆ ಅಂದರೆ, ಒಂದು ಚಾರ್ಟ್ ಕೊಟ್ಟಿದ್ದಾನೆ, ಒಂದು ಬಾರ್ ಚಾರ್ಟ್ ಕೊಟ್ಟಿದ್ದಾನೆ. ಪೆಟ್ ಓನ್ಡ್ ಬೈ ಸ್ಟೂಡೆಂಟ್ ಆಫ್ ಕ್ಲಾಸ್ 5. 5ನೇ ತರಗತಿ ವಿದ್ಯಾರ್ಥಿಗಳು ಎಷ್ಟೆಷ್ಟು ಸಾಕು ಪ್ರಾಣಿಗಳನ್ನ ಹೊಂದಿದ್ದಾರೆ ಅಂತ ಗ್ರಾಫಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಡಾಗ್ಸ್ನ 8 ವಿದ್ಯಾರ್ಥಿಗಳು ಸಾಕು ಪ್ರಾಣಿಯಾಗಿ ಹೊಂದಿದ್ದಾರೆ. ಕ್ಯಾಟ್ಸ್ನ 10 ವಿದ್ಯಾರ್ಥಿಗಳು ಸಾಕು ಪ್ರಾಣಿಯಾಗಿ ಹೊಂದಿದ್ದಾರೆ. ರ್ಯಾಬಿಟ್ಸ್ನ 2 ವಿದ್ಯಾರ್ಥಿಗಳು. ಆಮ್ಸ್ಟರ್ಸ್ನ 6 ನಂಬರ್ಸು. ಅದರ್ಸು 4 ಅಂತ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಏನಂತ ಕೇಳಿದ್ದಾರೆ ಅಂದರೆ, ವಿಚ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಪೆಟ್ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಅತ್ಯಂತ ಜನಪ್ರಿಯ ಸಾಕು ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಕ್ಯಾಟ್ಸ್ ಅಂದರೆ ಬೆಕ್ಕುಗಳನ್ನ 10 ಜನ ವಿದ್ಯಾರ್ಥಿಗಳು ಸಾಕು ಪ್ರಾಣಿಯಾಗಿ ಹೊಂದಿದ್ದಾರೆ ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ಸೇಮ್ ಗ್ರಾಫ್ ರೆಫರ್ ಮಾಡಬೇಕು. ಇಲ್ಲೇನು ಕೇಳಿದ್ದಾರೆ? ಹೌ ಮೆನಿ ಸ್ಟೂಡೆಂಟ್ ಹ್ಯಾವ್ ಡಾಗ್ ಆ್ಯಸ್ ಎ ಪೆಟ್. ಎಷ್ಟು ವಿದ್ಯಾರ್ಥಿಗಳು ನಾಯಿಯನ್ನು ಸಾಕು ಪ್ರಾಣಿಯಾಗಿ ಹೊಂದಿದ್ದಾರೆ ಅಂತ ಕೇಳಿದ್ದಾರೆ ಆಯಿತಾ. ಡಾಗ್ಸ್ ನೋಡಿ, ಡಾಗ್ಸ್ದು ಡೀಟೇಲ್ ಇಲ್ಲಿದೆ ನೋಡಿ. 8 ವಿದ್ಯಾರ್ಥಿಗಳು ನಾಯಿಯನ್ನು ಸಾಕು ಪ್ರಾಣಿ ಅಂತ ಸಾಕೊಂಡಿದ್ದಾರೆ ಆಯಿತಾ. ಸಾಕು ಪ್ರಾಣಿಯಾಗಿ ಹೊಂದಿದ್ದಾರೆ. ಆಪ್ಷನ್ ಬರುತ್ತೆ? ಆಪ್ಷನ್ ಬಿ ಅಂತ ಮಾರ್ಕ್ ಮಾಡಿ.